ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಶ್ರಮಿಕ ವಸತಿ ಶಾಲೆಗಳು ಈ ಸಾಲಿನ ಆಯವ್ಯಯ ಘೋಷಣೆಯಲ್ಲಿ ಕಟ್ಟಡ ಕಾರ್ಮಿಕರ ಮಕ್ಕಳ ಶಿಕ್ಷಣವನ್ನು ಪ್ರೋತ್ಸಾಹಿಸಲು ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ವತಿಯಿಂದ ಶ್ರಮಿಕ ವಸತಿ ಶಾಲೆಗಳನ್ನು ಆರಂಭಿಸಲು ಉದ್ದೇಶಿಸಲಾಗಿದೆ. ಇನ್ನು ಈ ಯೋಜನೆ ಜಾರಿಯಲ್ಲಿರುವುದು ಸಚಿವ ಸಂತೋಷ್ ಲಾಡ್ ಅವರು ಮಹತ್ವದ ಪಾತ್ರವನ್ನು ವಹಿಸಿದ್ದಾರೆ. ಕಾರ್ಮಿಕರ ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರಕಿಸಿಕೊಡಲು ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಮಾದರಿಯಲ್ಲಿಯೇ ಕಾರ್ಮಿಕ ಇಲಾಖೆಯಿಂದ ವಸತಿ ಶಾಲೆ ಆರಂಭವಾಗುತ್ತದೆ. ಕಟ್ಟಡ ಕಾರ್ಮಿಕರ ಮಕ್ಕಳ ವಿದ್ಯಾಭ್ಯಾಸ ಪ್ರೋತ್ಸಾಹಿಸಲು ಬೆಂಗಳೂರು ನಗರ ಸೇರಿದಂತೆ 31 ಜಿಲ್ಲೆಗಳಲ್ಲೂ 6ರಿಂದ 12ನೇ ತರಗತಿಯವರೆಗೂ ವಸತಿ ಶಾಲೆ ಪ್ರಾರಂಭಿಸಲಾಗುವುದು ಎಂದು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ಪ್ರಕಟಿಸಿದ್ದಾರೆ. ವಸತಿ ಶಾಲೆಗಳನ್ನು ಆರಂಭಿಸುವ ಕುರಿತಂತೆ ಸಚಿವ ಸಂತೋಷ್ ಲಾಡ್ ಅವರು ಈಗಾಗಲೇ ಉನ್ನತ ಮಟ್ಟದ ಸಭೆಯನ್ನ ನಡೆಸಲಿದ್ದಾರೆ. ಹಾಗೆ ಹಣಕಾಸಿನ ತೊಂದರೆಯಿಂದ ಮಕ್ಕಳ ವಿದ್ಯಾಭ್ಯಾಸ ಮೊಟಕಾಗುವುದು ಈ ಶಾಲೆಗಳಿಂದ ತಪ್ಪಲಿದೆ. ಮಕ್ಕಳು ಶಿಕ್ಷಣವನ್ನ ಅರ್ಧಕ್ಕೆ ನಿಲ್ಲಿಸಿ ಬಾಲ ಕಾರ್ಮಿಕರಾಗುವುದು ಈ ಶಾಲೆಗಳಿಂದ ದೂರವಾಗಲಿದೆ. ಧಾರವಾಡ ಮತ್ತು ಮೈಸೂರಿನಲ್ಲಿ ಕೌಶಲ್ಯ ಕೇಂದ್ರ ಸ್ಥಾಪನೆ. ನೋಂದಾಯಿತ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಕೌಶಲ್ಯ ಕೇಂದ್ರಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಸೊ ಅದ್ರ ಜೊತೆಗೆ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಕೂಡ ಮಾಡಿದೀವಿ. ಐ ಶುಡ್ ರಿಯಲಿ ಕಂಗ್ರಾಚುಲೇಟ್ ರಾಮಲಿಂಗಾರೆಡ್ಡಿ ಸಾಹೇಬ್ರು. ಸನ್ಮಾನ್ಯ ಮುಖ್ಯಮಂತ್ರಿ ಅವರು ನಾವೇನ್ ಟ್ರಾನ್ಸ್ಪೋರ್ಟ್ ಸೆಸ್ ಕಲೆಕ್ಟ್ ಮಾಡ್ತಾ ಇದೀವಿ ಅದರಲ್ಲೇ ದುಡ್ಡನ್ನ ರೀಕೂಪ್ ಮಾಡಿ ವಿ ಆರ್ ನಾಟ್ ಗೋಯಿಂಗ್ ಟು ಕಲೆಕ್ಟ್ ಎಕ್ಸ್ಟ್ರಾ ಸೆಸ್ ಫ್ರಮ್ ದೆಮ್. ಇರ್ತಕ್ಕಂಥ 27% ನಮಗೇನು ವೆಲ್ಫೇರ್ ಇತ್ತು ಅದರಲ್ಲಿ ಸೆಸ್ ನ ರೀಕೂಪ್ ಮಾಡಿ ಕಲೆಕ್ಟ್ ಮಾಡಿ ಸುಮಾರು 150 ಕೋಟಿಯಷ್ಟು ನಮಗೆ ಟ್ರಾನ್ಸ್ಪೋರ್ಟ್ ವರ್ಕರ್ಸ್ಗಾಗಿ ನಾವೀಗ ಬೋರ್ಡ್ ಅನ್ನು ಮಾಡಿ ರಿಲೇಟೆಡ್ ಟು ಟ್ರಾನ್ಸ್ಪೋರ್ಟ್ ವರ್ಕರ್ಸ್ ಯಾರಿದ್ದಾರೆ, ಡ್ರೈವರ್ಗಳು ಇರ್ಬೋದು, ಕ್ಲೀನರ್ಸ್ಗಳು ಇರ್ಬೋದು, ಮೆಕ್ಯಾನಿಕ್ಸ್ ಇರ್ಬೋದು, ಗ್ಯಾರೇಜ್ ನ ವರ್ಕ್ ಮಾಡತಕ್ಕಂಥ ಓನರ್ಸ್ ಮೆಕ್ಯಾನಿಕ್ಸ್ ಇರ್ಬೋದು, ಇವರೆಲ್ಲರೂ ಟ್ರಾನ್ಸ್ಪೋರ್ಟ್ ಅಲೈಡ್ ವರ್ಕರ್ಸ್ ಏನಿದ್ದಾರೆ ಅವರೆಲ್ಲರಿಗೂ ಒಂದು ವೆಲ್ಫೇರ್ ಬೋರ್ಡ್ ಮಾಡ್ತಾ ಇದೀವಿ. ಕಮಿಂಗ್ ಬ್ಯಾಕ್ ಟು ವೇರ್ ಐ ಸ್ಟಾರ್ಟೆಡ್ ಬಿಕಾಸ್ ಯು ಆಸ್ಕ್ ಮಿ, ಐ ಟೋಲ್ಡ್ ಯು ಸರ್. ಇಲ್ಲಿ ಈ ಬಿಲ್ ಅಲ್ಲಿ ಅಶೋಕ್ ಸಾಹೇಬ್ರು ಕೇಳಿರ್ತಕ್ಕಂಥ ಇದು ಸರ್ಕಾರ ಕೂಡ ಇದರಲ್ಲಿ ಸಹಭಾಗಿತ್ವವಾಗಿ ಡೆಫಿನೆಟ್ಲಿ ಕಾಂಟ್ರಿಬ್ಯೂಷನ್ ಮಾಡ್ತದೆ. ಆಮೇಲೆ ಬೇರೆ ಸದಸ್ಯರುಗಳು ತಾವೆಲ್ಲ ಏನ್ ಪ್ರಶ್ನೆ ಹೇಳಿದ್ರಿ, ಮೋಸ್ಟ್ ಆಫ್ ದ ಥಿಂಗ್ಸ್ ಆರ್ ಕವರ್ಡ್. ಇನ್ನು ಮುಂದೆ ರೂಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇನ್ನ ನಿಮ್ ಎಕ್ಸ್ಪರ್ಟಿಸ್ ಯಾರಿದೆ ಅವ್ರ ಸಲಹೆಗಳನ್ನ ಪಡೆದು ಈ ರೂಲ್ ನ ಮಾಡ್ತೀವಿ. ಆಮೇಲೆ ಅಶ್ವಥ್ ನಾರಾಯಣ ಅವರು ಕೇಳಿದ್ರು, ಅಬ್ವಿಯಸ್ಲಿ ಇದು ಎಕ್ಸ್ಟೆನ್ಷನ್ ಬಹಳ ದೊಡ್ಡದಾಗುತ್ತೆ, ಜಾಸ್ತಿ ಜನ ಮಾಡ್ತಾರೆ. ಸುನಿಲ್ ಅವರು ಕೂಡ ಹೇಳ್ತಿದ್ರು. ಇದು ನನ್ನ ಅಂದಾಜು ಪ್ರಕಾರ ಸುಮಾರು 50,000 ಸಂಖ್ಯೆಯಷ್ಟು ಜನರು ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಯಾಕಂದ್ರೆ ಸಿನಿ ಇಂಡಸ್ಟ್ರಿ ಅಂಡ್ ರಿಲೇಟೆಡ್ ಇಂಡಸ್ಟ್ರಿ ಎಲ್ಲರ ಸೇರಿ ಬಹುತೇಕ 60,000 to 70,000 ಪೀಪಲ್ ಇರಬಹುದು. ಈ ರೆವೆನ್ಯೂ ಪ್ಲಸ್ ಸರ್ಕಾರದ ರೆವೆನ್ಯೂ ಸೇರಿದ್ರೆ ಹಂತವಾಗಿ ದಿಸ್ ರೆವೆನ್ಯೂ ವಿಲ್ ಡೆಫಿನೆಟ್ಲಿ ಟೇಕ್ ಕೇರ್ ಆಫ್. ಏನು ಕೆಲವರು ಕೇಳಿದ್ರು ಇದು ಯಾವ ರೀತಿಯಾಗಿ ಬೋರ್ಡ್ ನಡೀತೈತೆ, ಬೇರೆ ಯಾವುದು ವೆಲ್ಫೇರ್ ಬೋರ್ಡ್ ನಡೀತೈತೆ ಅದೇ ರೀತಿಯಾದಂತಹ ವೆಲ್ಫೇರ್ ಬೋರ್ಡ್ ನಡೀತೈತೆ. ಅವರು ಕೂಡ ಸಹಭಾಗಿತ್ವವಾಗಿ ಫಿಲಿಂ ಚೇಂಬರ್ಸ್ ನವರು ಕೂಡ ನಾವು ಮೆಂಬರ್ಸ್ ಮಾಡ್ಕೊಂಡಿರ್ತೀವಿ. ಅಂಡ್ ಆಬ್ವಿಯಸ್ಲಿ ಸರ್ಕಾರ ವತಿಯಿಂದ ಕೂಡ ಮೆಂಬರ್ಸ್ ಆಗಿರ್ತಾರೆ. ದ ರೆಗ್ಯುಲರ್ ಬೋರ್ಡ್ ಯಾವ ರೀತಿ ನಾವು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಸ್ ಮಾಡ್ತೀವಿ ಆ ರೀತಿ ಸ್ಕೀಮ್ಸ್ ನ ಮಾಡ್ತೀವಿ. ವಿಶೇಷವಾಗಿ ಎಲ್ಲರೂ ಸಹಮತದಿಂದ ಈ ಬಿಲ್ಗೆ ಒಪ್ಪಿಗೆ ಕೊಟ್ಟಿದ್ದಕ್ಕೆ ನನ್ನ ವೈಯಕ್ತಿಕ ಪರವಾಗಿ ಸರ್ಕಾರ ಪರವಾಗಿ ಧನ್ಯವಾದಗಳನ್ನು ನಡೆಸಿದೆ. ಹಣಕಾಸು ಮತ್ತಿತರ ಕಾರಣದಿಂದ ಕಟ್ಟಡ ಕಾರ್ಮಿಕರ ಮಕ್ಕಳು ಕೌಶಲ್ಯ ತರಬೇತಿಯಿಂದ ವಂಚಿತರಾಗಬಾರದು ಎಂಬುದು ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರ ಕಾಳಜಿಯಾಗಿದ್ದು, ಇದಕ್ಕೆ ಅನುಗುಣವಾಗಿ ಈ ಕೌಶಲ್ಯ ಕೇಂದ್ರಗಳನ್ನು ಆರಂಭಿಸಲು ಇಲಾಖೆ ಮುಂದಾಗಿದೆ. ಶ್ರಮ ಸಾಮರ್ಥ್ಯ ತರಬೇತಿ ಎಂಬ ಹೆಸರಿನಿಂದ ತರಬೇತಿ ಇದಾಗಿದೆ. ನೋಂದಾಯಿತ ಕಟ್ಟಡ ಕಾರ್ಮಿಕರ ಸಂಗಾತಿ, ಮಗ, ಮಗಳು ಮತ್ತು ಈ ರೀತಿಯಾದಂತಹ ತರಬೇತಿಯನ್ನ ಪಡೆಯಬಹುದಾಗಿದೆ. ಇನ್ನ ಈ ತರಬೇತಿಯನ್ನ ಮಂಡಳಿಯು ನಿರ್ಧರಿಸಿದಂತೆ ಕಟ್ಟಡ ಮತ್ತು ಇತರ ನಿರ್ಮಾಣ ಕೆಲಸಗಳಲ್ಲಿ ಎಲ್ಲವೇ ವಿಷಯದಲ್ಲಿ ನೀಡಲಾಗುವುದು. ಮೈಸೂರು ಮತ್ತು ಧಾರವಾಡದಲ್ಲಿ ತಲಾ ಒಂದರಂತೆ 2 ಕೇಂದ್ರಗಳನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ. ಪ್ರತಿಯೊಂದು ಕೇಂದ್ರಗಳಲ್ಲಿ ಎಲೆಕ್ಟ್ರಿಕಲ್, ವೆಲ್ಡಿಂಗ್, ಪ್ಲಂಬಿಂಗ್, ಆಟೋಮೇಷನ್, ಬಿಲ್ಡಿಂಗ್, ವರ್ಟಿಕಲ್ ಟ್ರಾನ್ಸ್ಪೋರ್ಟ್, ಇನ್ಸುಲೇಷನ್, ವೇರ್ ಹೌಸ್, ಬಿಸಿನೆಸ್ ಅನಾಲಿಸ್ಟ್, ಸೈಬರ್ ಸೆಕ್ಯೂರಿಟಿ, ಗ್ರಾಫಿಕ್ ಡಿಸೈನಿಂಗ್, ಮಾರ್ಕೆಟಿಂಗ್ ಮತ್ತು ಸಂವಹನ ಕೌಶಲ್ಯ ಉನ್ನತೀಕರಣ ತರಬೇತಿಗಳನ್ನು ನೀಡಲಾಗುವುದು. ಕಟ್ಟಡ ಕಾರ್ಮಿಕರಿಗೆ ಶೈಕ್ಷಣಿಕ ಬೆಂಬಲ ಮತ್ತು ವೃತ್ತಿಪರ ತರಬೇತಿಯನ್ನ ಪಡೆಯಲು ಈ ಕೇಂದ್ರಗಳು ನೆರವಾಗಲಿವೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.